ಹಾಯ್, ವೆಲ್ಕಮ್ ಬ್ಯಾಕ್ ಟು ಅವರ್ ಲೈಫ್ ಆನ್ ಎ ಪ್ಲೇಟ್ ಆ್ಯಂಡ್ ಪ್ಲ್ಯಾಂಟ್ ಯೂಟ್ಯೂಬ್ ಚಾನಲ್. ಇವತ್ತಿನ ರೆಸಿಪಿ ಬಂದುಬಿಟ್ಟು ವಾಂಗಿಬಾತ್. ಇಲ್ಲಿ ನಾನು ಬಾಸುಮತಿ ರೈಸ್ನ ಯೂಸ್ ಮಾಡ್ತಾ ಇದ್ದೀನಿ. ಮೊದಲಿಗೆ 1 ಲೋಟ ಬಾಸುಮತಿ ಅಕ್ಕಿನ ನೆನೆಸಿಟ್ಕೊಳ್ಳೋಣ. ನೀಟಾಗಿ ತೊಳೆದ್ಬಿಟ್ಟು ನೀರು ಹಾಕ್ಬಿಟ್ಟು ಒಂದು 15 ಮಿನಿಟ್ಸು ಸೋಕ್ ಮಾಡಿಬಿಟ್ಟು ಇಟ್ಕೊಳ್ಳಿ. ಒಂದು 15 ಮಿನಿಟ್ಸ್ ಆಗಲಿ. ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ಏನಪ್ಪ ಅಂತ ಅಂದರೆ 1 ರಿಂದ 2 ಸಣ್ಣದಾಗಿ ಹೆಚ್ಚಿಟ್ಕೊಂಡಿರೋ ನೀರುಳ್ಳಿ, ಅದಾದಮೇಲೆ ಮನೆಯಲ್ಲೇ ಮಾಡಿರೋ ಅಂತಹ ವಾಂಗಿಬಾತ್ ಪೌಡರು, ಅದಾದಮೇಲೆ ಹುಣಸೆಹಣ್ಣು ನೆನೆಸ್ಬಿಟ್ಟು ರಸ ತೆಗೆದಿಟ್ಕೊಳ್ಳಿ, ಒಂದು 4-5 ಹಸಿಮೆಣಸಿನ್ಕಾಯಿ, ಅದಾದಮೇಲೆ ಹೆಚ್ಚಿಟ್ಕೊಂಡಿರೋ ಬದನೆಕಾಯಿ, ಮೈಸೂರು ಬದನೆಕಾಯಿ, ಅದಾದಮೇಲೆ ಉಪ್ಪು. ಇದಿಷ್ಟು ಒಂದು ಸೈಡ್ ರೆಡಿ ಮಾಡಿ ಇಟ್ಕೊಳ್ಳಿ. ಕರಿಬೇವು, ಆಮೇಲೆ ಬೇಯಿಸಿರ್ತಕ್ಕಂಥ ಬಟಾಣಿ. ಇವಾಗ ಒಂದು ಕಡಾಯಿ ತೊಗೊಂಡ್ಬಿಟ್ಟು ಎಣ್ಣೆ, ಸಾಸಿವೆ, ಜೀರಿಗೆ, ಆಮೇಲೆ ಕಡಲೆಬೇಳೆ ಹಾಕ್ಬಿಟ್ಟು ಅದು ಸ್ವಲ್ಪ ರೋಸ್ಟ್ ಆಗೋ ತನಕ ಹುರ್ಕೊಳ್ಳಿ. ಗೋಲ್ಡನ್ ಬ್ರೌನ್ ಬರಬೇಕು, ಅಲ್ಲಿವರೆಗೂ ನಿಧಾನಕ್ಕೆ ಲೋ ಫ್ಲೇಮ್ನಲ್ಲೇ ಹುರ್ಕೊಳ್ಳಿ. ಸೀಸ್ಕೊಳಕ್ಕೆ ಹೋಗಬೇಡಿ ಒಗ್ಗರಣೆನ. ಇದಾದಮೇಲೆ ಕರಿಬೇವು, ಹಸಿಮೆಣ್ಸಿನ್ಕಾಯಿ ಖಾರ ಬಿಡೋ ತನಕ ಒಂದು ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ ನೀಟಾಗಿ. ಮೇಲೆ ಹಾಕಿ ಇದು ಮಾಡಬೇಡಿ, ನೀಟಾಗಿ ಫ್ರೈ ಮಾಡಿಟ್ಕೊಂಡು ನೋಡಿ. ಇವಾಗ ಫ್ರೈ ಆಗಿದೆ. ಇವಾಗ ನೀರುಳ್ಳಿ ಹಾಕ್ಕೊಳ್ಳೋಣಂತೆ. ಹಸಿಮೆಣ್ಸಿನ್ಕಾಯಿ ಬಾಡಿದ ಮೇಲೆ ನೀರುಳ್ಳಿ ಹಾಕ್ಕೊಳ್ಳಿ, ಆವಾಗ ಹಸಿಮೆಣ್ಸಿನ್ಕಾಯಿ ಫ್ಲೇವರ್ ಚೆನ್ನಾಗಿ ಬರುತ್ತೆ. ನಂತರ ನೀರುಳ್ಳಿ ಹಾಕ್ಕೊಂಬಿಟ್ಟು ಅದು ಸಹಿತ ಫ್ರೈ ಆಗಬೇಕು. ಫ್ರೈ ಮಾಡಿಬಿಟ್ಟು ನೀಟಾಗಿ ಇದಾದಮೇಲೆ ಏನು ನಾವು ಹೆಚ್ಚಿಟ್ಕೊಂಡಿದ್ದೀವಲ್ಲ ಬದನೆಕಾಯಿನ, ಅದನ್ನು ಹಾಕ್ಕೋಬೇಕು. ಒಂದು ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ನೀರಲ್ಲಿ ಹೆಚ್ಚಿಟ್ಕೊಂಡಿರೋ ಬದನೆಕಾಯಿ ಇಟ್ಕೊಳ್ಳಿ. ಸಪ್ರೇಟ್ ಬೇರೆ ಇಟ್ಕೊಂಡ್ರೆ ಅದು ಕಪ್ಪಗಾಗ್ಬಿಡ್ತವೆ ಬದನೆಕಾಯಿ. ಸೊ ಅದನ್ನು ಹೆಚ್ಚಿಟ್ಕೊಂಡಿರೋ ಬದನೆಕಾಯಿನ ಇದಕ್ಕೆ ಹಾಕಿಬಿಟ್ಟು ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಉಪ್ಪು ಹಿಡಿಯೋ ತನಕ ಕೈ ಬಿಡ್ದಲ್ಲೇ ಮೆತ್ತಗಾಗೋ ತನಕ ಫ್ರೈ ಮಾಡ್ಕೊಳ್ಳಿ. ನಿಮಗೇನಾದರೂ ವಾಂಗಿಬಾತ್ ಪೌಡರ್ ರೆಸಿಪಿ ಬೇಕು ಅಂತ ಇದ್ದರೆ ನನಗೆ ಕಮೆಂಟ್ ಮಾಡಿ, ನೆಕ್ಸ್ಟ್ ಟೈಮ್ ನಾನು ತೋರಿಸ್ಕೊಡ್ತೀನಿ. ನೋಡಿ, ನೀಟಾಗಿ ಎಣ್ಣೆನಲ್ಲೇ ಬದನೆಕಾಯಿ ಫ್ರೈ ಆಗಬೇಕು. ಇದಕ್ಕೆ ನೀರೇನು ಹಾಕಲ್ವಲ್ಲ, ಸೊ ಎಣ್ಣೆನಲ್ಲೇ ಚೆನ್ನಾಗಿ ಫ್ರೈ ಆಗಿ ಮೆತ್ತಗಾಗಬೇಕು ಬದನೆಕಾಯಿ. ಇದಾದಮೇಲೆ ಬೇಯಿಸಿಟ್ಕೊಂಡಿದ್ದೀವಲ್ಲ ಬಟಾಣಿನ, ಅದನ್ನು ಇದಕ್ಕೆ ಹಾಕಬೇಕು. ಇದಕ್ಕೆ ಟೊಮೆಟೊ ಏನು ಯೂಸ್ ಮಾಡಲ್ಲ, ಬರೀ ಹುಣಸೆ ಹುಳಿ ಅಷ್ಟೇ ಯೂಸ್ ಮಾಡೋದು ವಾಂಗಿಬಾತಿಗೆ. ಬಟಾಣಿ ಹಾಕ್ಬಿಟ್ಟು ಈವನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ, ಇಲ್ಲಿ ರೈಸ್ ಆಗಿದೆ. ಇದನ್ನು ಸ್ವಲ್ಪ ಒಂದು ಬೌಲಿಗೆ ತಗೊಂಡು ಹಾರಕ್ಕೆ ಬಿಡೋಣ. ಒಂದು 5 ನಿಮಿಷ ಬಿಟ್ಟರೆ ಈ ಥರ ನೀಟಾಗಿ ಎಲ್ಲ ಬೆಂದಿರುತ್ತೆ. ಮುಚ್ಚಿಟ್ಬಿಡಿ. ಇವಾಗ ಹುಣಸೆ ಹಣ್ಣು, ಆಮೇಲೆ ಬೆಲ್ಲ ಸ್ವಲ್ಪ ಹಾಕ್ಕೊಳ್ಳಿ. ಬೆಲ್ಲ ಸ್ವಲ್ಪ ಟೇಸ್ಟಿಗೆ ಅಷ್ಟೇ, ಜಾಸ್ತಿ ಹಾಕ್ಕೋಬೇಡಿ. ಸ್ವಲ್ಪ ಬೆಲ್ಲ, 1-2 ಸ್ಪೂನ್ ಆಗೋಷ್ಟು ಬೆಲ್ಲ ಹಾಕ್ಕೊಳ್ಳಿ. ಬೆಲ್ಲ ಹಾಕ್ಕೊಂಡು ಆಮೇಲೆ ಏನು ವಾಂಗಿಬಾತ್ ಪೌಡರ್ ಇದೆಯಲ್ಲ ಅದನ್ನು ಹಾಕ್ಕೊಂಬಿಟ್ಟು 3/4% ಹಾಕ್ಕೊಳ್ಳಿ. ಇನ್ನೊಂದು ಸ್ವಲ್ಪ ಹಂಗೆ ಇಟ್ಕೊಳ್ಳಿ, ಆಮೇಲೆ ತೋರಿಸ್ತೀನಿ ಏನಕ್ಕೆ ಬೇಕು ಅಂತ. ನೋಡಿ, ಇವಾಗ ಬೌಲಿ ತಗೊಂಡಿದ್ವಲ್ಲ ಅನ್ನನ, ಇದು ನೀಟಾಗಿ ಹಾರಿರಬೇಕು ಅನ್ನ, ಹಂಗಾದ್ರೆ ಉದ್ರಾಗಿ ಚೆನ್ನಾಗಿ ಬರುತ್ತೆ. ಇದೆಲ್ಲ ವಾಂಗಿಬಾತ್ ಗೊಜ್ಜನ್ನ ಇದಕ್ಕೆ ಹಾಕ್ಕೊಂಬಿಟ್ಟು ನೀಟಾಗಿ ಮಿಕ್ಸ್ ಮಾಡೋಣ. ಇವಾಗ ಏನು ವಾಂಗಿಬಾತ್ ಪೌಡರ್ ಉಳಿಸ್ಕೊಂಡಿರ್ತೀವಲ್ಲ ಅದನ್ನು ಈ ಟೈಮ್ನಲ್ಲಿ ಹಾಕಿಬಿಟ್ಟು ಮಿಕ್ಸ್ ಮಾಡ್ಕೊಳ್ಳಿ. ಇದರಿಂದ ಫ್ಲೇವರ್ ಚೆನ್ನಾಗಿ ಬರುತ್ತೆ. ನೀವೇನೇ ಗೊಜ್ಜಿಗೆ ಹಾಕಿದ್ರೇನು ಇದಕ್ಕೇನು ಮೇಲ್ಗಡೆ ಹಾಕ್ತೀವಲ್ಲ ಇದು ತುಂಬ ಟೇಸ್ಟ್ ಕೊಡೋದು ಇದಕ್ಕೆ. ಈ ರೆಸಿಪಿ ಇಷ್ಟ ಆಗಿದ್ರೆ ನಿಮಗೆ ಪ್ಲೀಸ್ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳೋದು ಮರಿಬೇಡಿ. ಥ್ಯಾಂಕ್ ಯು ಫ್ರೆಂಡ್ಸ್.